ಧರ್ಮಸ್ಥಳದ ಬುರುಡೆ ಪ್ರಕರಣದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಷಡ್ಯಂತ್ರದ ಆರೋಪವನ್ನು ಎದುರಿಸ್ತಾ ಇರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಗ್ಯಾಂಗ್ನಿಂದ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5ನೇ ವಿಡಿಯೋವನ್ನು ರಿಲೀಸ್ ಮಾಡಲಾಗಿದೆ. ಈ ಮೂಲಕ ಈ ಪ್ರಕರಣದಲ್ಲಿ ಮತ್ತೊಂದು ಟ್ವಿಸ್ಟ್. ತಿಮರೋಡಿ ಗ್ಯಾಂಗ್ನ ಒಂದೊಂದೇ ವಿಡಿಯೋ ರಿಲೀಸ್ ಆಗ್ತಾ ಇದೆ. ಸೌಜನ್ಯ ಬಗ್ಗೆ ತಿಮರೋಡಿ ಬಳಿ ಮಾತನಾಡಿದ್ದಾನೆ ಚಿನ್ನಯ್ಯ. ಆ ವಿಡಿಯೋ ರಿಲೀಸ್ ಆಗಿದೆ. ನಾನು ಹೇಳಿದಂತೆ ಮಾಡಿದ್ರೆ ಎಣಿಸಲಾಗದಷ್ಟು ಹಣವನ್ನು ಕೊಡ್ತೇವೆ. ಹೈಕೋರ್ಟ್ ಸೇರಿ ಎಲ್ಲೆಡೆ ಕರೆದರೂ ನಾವು ಹೇಳಿಕೊಟ್ಟಂತೆ ಸಾಕ್ಷಿ ಹೇಳಬೇಕು. ಹೇಳ್ತೀರಾ ಎಂದಿದ್ದಕ್ಕೆ ಹೂ ಎಂದಿದ್ದೆ ಎಂದ ಚಿನ್ನಯ್ಯ. ತಿಮರೋಡಿ ಬಳಿ ಮಾತನಾಡ್ತಾ ಇರುವಂತಹ 5ನೇ ವಿಡಿಯೋವನ್ನ ರಿಲೀಸ್ ಮಾಡಲಾಗಿದೆ. ಈ ಮೂಲಕ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಿಮರೋಡಿ ಗ್ಯಾಂಗ್ನಿಂದ ಮತ್ತೊಂದು ವಿಡಿಯೋ ರಿಲೀಸ್ ಆಗಿರುವಂತಹದ್ದು. ಈಗಾಗಲೇ ಎಸ್ಐಟಿ ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇದೆ. ಇದೊಂದು ಷಡ್ಯಂತ್ರ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದೆ. ಈ ಸಂದರ್ಭದಲ್ಲಿಯೇ ವಿಡಿಯೋಗಳ ಮೇಲೆ ವಿಡಿಯೋಗಳನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಗ್ಯಾಂಗ್ ರಿಲೀಸ್ ಮಾಡ್ತಾ ಇರುವಂಥದ್ದು. ಈಗ ರಿಲೀಸ್ ಮಾಡಿರುವಂತಹದ್ದು 5ನೇ ವಿಡಿಯೋ. ಈ 5ನೇ ವಿಡಿಯೋದಲ್ಲಿ ಸೌಜನ್ಯ ಪ್ರಕರಣ ಜೊತೆಗೆ ಹಲವು ವಿಚಾರಗಳನ್ನು ಪ್ರಸ್ತಾಪಿಸುವಂತಹ ವಿಚಾರ ಎಲ್ಲವನ್ನೂ ಕೂಡ ಚಿನ್ನಯ್ಯ ಅರ್ಥಾತ್ ಮಾಸ್ಕ್ ಮ್ಯಾನ್ ಪ್ರಸ್ತಾಪಿಸಿದ್ದಾನೆ. ಈ ವಿಡಿಯೋವನ್ನು ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಗ್ಯಾಂಗ್ ರಿಲೀಸ್ ಮಾಡಿದೆ. ಈ ಮೂಲಕ ಈ ಪ್ರಕರಣದಲ್ಲಿ ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ಯಾವಾಗ ತಮ್ಮ ಬುಡಕ್ಕೆ ಈ ವಿಚಾರ ಬರುತ್ತೆ ಅನ್ನುವಂತಹದ್ದು ಗೊತ್ತಾಯಿತು, ಆ ಕ್ಷಣಕ್ಕೇನೆ ವಿಡಿಯೋಗಳ ಸರಣಿ ರಿಲೀಸ್ ಆಗೋದಕ್ಕೆ ಆರಂಭ ಆಯಿತು. ಈಗ 5ನೇ ವಿಡಿಯೋ ರಿಲೀಸ್ ಮಾಡಲಾಗಿರುವಂತಹದ್ದು. ಈ 5ನೇ ವಿಡಿಯೋದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸಕ್ಕೆ ಚಿನ್ನಯ್ಯ 2 ವರ್ಷದ ಹಿಂದೆ ಬಂದಂತಹ ಸಂದರ್ಭದಲ್ಲಾದಂತಹ ಕಾನ್ವರ್ಸೇಷನ್ ಅನ್ನು ಪ್ರಸ್ತಾಪಿಸಲಾಗಿದೆ. ಹಾಗಾದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಜೊತೆಗೆ ಚಿನ್ನಯ್ಯ ಏನೇನು ವಿಚಾರ ಪ್ರಸ್ತಾಪಿಸಿದ್ದಾನೆ ಬನ್ನಿ ನೋಡ್ಕೊಂಡು ಬರೋಣ. ಎಲ್ಲಿ ಕರೆದ್ರು ನಾವು ಏನು ಹೇಳಿ ಕೊಡ್ತೀವಿ ಹಾಗೆ ನೀವು ಅಲ್ಲಿ ಸಾಕ್ಷಿ ಹೇಳ್ಬೇಕು. ಹೇಳ್ತೀರಾ? ಹೇಳ್ತೀವಿ ಅಂತ ಹೇಳಿ ಹೇಳ್ತೀರಾ ಅಂತ ಹೇಳಿ. ಆಗ ನೀವು ಎದುರ್ಬೇಕಾಗಿಲ್ಲ, ನೀವು ಇದೊಂದು ಮಾಡ್ತೀವಿ. ಸರಿ ಮಾಡ್ತೀರಲ್ವ? ಸರಿ. ಯಾವ ಹೈಕೋರ್ಟ್ಗೆ ಹೋದ್ರು ಎಲ್ಲಿ ಕರೆದ್ರು ನಾವು ಏನು ಹೇಳಿ ಕೊಡ್ತೀವಿ ಹಾಗೆ ನೀವು ಅಲ್ಲಿ ಸಾಕ್ಷಿ ಹೇಳ್ಬೇಕು. ಹೇಳ್ತೀರಾ? ಹೇಳ್ತೀವಿ ಅಂತ ಹೇಳಿ ಹೇಳ್ತೀರಾ ಅಂತ ಹೇಳಿ. ಆಗ ನೀವು ಎದುರ್ಬೇಕಾಗಿಲ್ಲ, ನೀವು ಇದೊಂದು ಮಾಡ್ತೀವಿ. ಸರಿ ಮಾಡ್ತೀರಲ್ವ? ಸರಿ. ಯಾವ ಹೈಕೋರ್ಟ್ಗೆ ಹೋದ್ರು ಎಲ್ಲಿ ಕರೆದ್ರು ನಾವು ಏನು ಹೇಳಿ ಕೊಡ್ತೀವಿ ಹಾಗೆ ನೀವು ಅಲ್ಲಿ ಸಾಕ್ಷಿ ಹೇಳ್ಬೇಕು. ಹೇಳ್ತೀರಾ? ಹೇಳ್ತೀವಿ ಅಂತ ಹೇಳಿ ಹೇಳ್ತೀರಾ ಅಂತ ಹೇಳಿ. ಆಗ ನೀವು ಎದುರ್ಬೇಕಾಗಿಲ್ಲ, ನೀವು ಇದೊಂದು ಮಾಡ್ತೀವಿ. ಸರಿ ಮಾಡ್ತೀರಲ್ವ? ಸರಿ. ಯಾವ ಹೈಕೋರ್ಟ್ಗೆ ಹೋದ್ರು ಎಲ್ಲಿ ಕರೆದ್ರು ನಾವು ಏನು ಹೇಳಿ ಕೊಡ್ತೀವಿ ಹಾಗೆ ನೀವು ಅಲ್ಲಿ ಸಾಕ್ಷಿ ಹೇಳ್ಬೇಕು. ಹೇಳ್ತೀರಾ? ಹೇಳ್ತೀವಿ ಅಂತ ಹೇಳಿ ಹೇಳ್ತೀರಾ ಅಂತ ಹೇಳಿ. ಆಗ ನೀವು ಎದುರ್ಬೇಕಾಗಿಲ್ಲ, ನೀವು ಇದೊಂದು ಮಾಡ್ತೀವಿ. ಸರಿ ಮಾಡ್ತೀರಲ್ವ? ಇದು ಬುರುಡೆ ಗ್ಯಾಂಗ್ ರಿಲೀಸ್ ಮಾಡಿರುವಂತಹ 5ನೇ ವಿಡಿಯೋ. ಈ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಕ್ಲೀನ್ ಚಿಟ್ ಅನ್ನು ಅವರಿಗೆ ಅವ್ರು ಕೊಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ವಿಚಾರಣೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಹಾಜರಾಗುವಂತಹ ಸಾಧ್ಯತೆ ಇದೆ. ಅಕ್ರಮ ಶಸ್ತ್ರಾಸ್ತ್ರದ ಪ್ರಕರಣದಲ್ಲಿ ಬಂಧನ ಆಗ್ತಾರಾ ಮಹೇಶ್ ಶೆಟ್ಟಿ ತಿಮರೋಡಿ? ಆರ್ಮ್ಸ್ ಆಕ್ಟ್ನ ಅಡಿಯಲ್ಲಿ FIR ಅನ್ನು ದಾಖಲಿಸಿಕೊಂಡಿದ್ರು ಪೊಲೀಸರು. ಬಂದೂಕಿನ ಪರವಾನಗಿಯನ್ನು ತೋರಿಸದೇ ಇದ್ರೆ ಅವರನ್ನು ಅರೆಸ್ಟ್ ಮಾಡುವಂತಹ ಚಾನ್ಸಸ್ ಇದೆ. ಈ ಮೂಲಕ ಧರ್ಮಸ್ಥಳದ ತಲೆಬುರುಡೆಯ ಪ್ರಕರಣದಲ್ಲಿ ಎಸ್ಐಟಿ ಇನ್ವೆಸ್ಟಿಗೇಷನ್ ನಡೆಸುವಂತಹ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸದಲ್ಲಿ ಏರ್ ಗನ್ ಸಿಕ್ಕಿತ್ತು. ಅದಕ್ಕೆ ಲೈಸೆನ್ಸ್ ಇದೆಯಾ ಇಲ್ವಾ ಅನ್ನೋದನ್ನ ಇವತ್ತು ಪೊಲೀಸರ ಎದುರು ಪ್ರೆಸೆಂಟ್ ಆಗಿ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಆರ್ಮ್ಸ್ ಆಕ್ಟ್ 1959ನ ಪ್ರಕಾರ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಇಟ್ಕೊಳ್ಳೋದು ಶಿಕ್ಷಾರ್ಹ ಅಪರಾಧ. ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಇಟ್ಕೊಳ್ಳೋದು ಸಾಬೀತಾಗಿದ್ದೇ ಆದರೆ ಇದೊಂದು ನಾನ್ ಬೇಲೆಬಲ್ ಕೇಸ್ ಕೂಡ ಆಗುತ್ತೆ. ಹಾಗಾಗಿ ಮಹೇಶ್ ಶೆಟ್ಟಿ ತಿಮರೋಡಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಸುಖಪಾಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ್, ಎಸ್ಐಟಿ ಅಧಿಕಾರಿಗಳು ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಅಕ್ರಮ ಶಸ್ತ್ರಾಸ್ತ್ರಗಳು ಸಿಕ್ಕಿದ್ವು. ಅದೇ ವಿಚಾರದಲ್ಲಿ FIR ದಾಖಲಾಗಿದೆ. ಇವತ್ತು ವಿಚಾರಣೆಗೆ ಹಾಜರಾಗೋದಕ್ಕೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗಬಹುದಾ? ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ?
ಪ್ರೇಮ್, ಈ ಧರ್ಮಸ್ಥಳದ ಶವಹೂತಿಟ್ಟ ಪ್ರಕರಣದ ಆರೋಪಿಯಾಗಿರುವಂತ ಚಿನ್ನಯ್ಯ ಸೂತ್ರಧಾರಿ ಯಾರು ಅನ್ನುವಂತ ಹೆಸರನ್ನ ಮಹೇಶ್ ಶೆಟ್ಟಿ ತಿಮರೋಡಿಯ ಹೆಸರನ್ನ ಹೇಳಿರುವಂತದ್ದು. ಜೊತೆಗೆ ಅಲ್ಲೇ ನನಗೆ ಆಶ್ರಯವು ಪಡೆದಿದ್ದೆ ಅನ್ನುವಂಥದ್ದನ್ನು ಆತ ಹೇಳ್ಕೊಂಡಿದ್ದೆ. ಈ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ತಿಮರೋಡಿಯ ಮನೆಗೆ ಹೋಗಿ ದಾಳಿಯನ್ನ ಮಾಡಿದರೆ, ಅಲ್ಲಿ ಶೋಧವನ್ನ ಮಾಡಿದರೆ ಸಾಕಷ್ಟು ವಸ್ತುಗಳು ಪತ್ತೆ ಆಗಿದೆ. ಅದರಲ್ಲಿ ಮಾರಕಾಸ್ತ್ರಗಳ ಜೊತೆಗೆ ಒಂದು ಗನ್ನು ಪತ್ತೆ ಆಗಿರುವಂತದ್ದು. ಹೀಗಾಗಿ ಈ ಗನ್ನು ಪತ್ತೆ ಆಗಿರುವಂತಹ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಬೆಳ್ತಂಗಡಿಯ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಆರ್ಮ್ ಆಕ್ಟ್ ನಲ್ಲಿ ಒಂದು ಪ್ರಕರಣವು ದಾಖಲಾಗಿತ್ತು. ಹೀಗಾಗಿ ಅದಕ್ಕೆ ವಿವರಣೆ ಕೊಡ್ಲಿಕ್ಕೆ ಇವತ್ತು ಹಾಜರಾಗಬೇಕು ಅನ್ನುವಂಥ ನೋಟಿಸ್ ಅನ್ನ ತಗೊಂಡೋಗಿ ಅವರ ಮನೆಗೆ ಕೊಡುವಂತ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿ ಇರಲಿಲ್ಲ. ಹಾಗಾಗಿ ಮನೆಯ ಗೋಡೆಗೆ ಅದನ್ನ ಅಂಟಿಸಿ ಬರಲಾಗಿತ್ತು. ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ಒಂದು ಮೊದಲ ನೋಟಿಸ್ ಅನ್ನ ಕೊಡಲಾಗಿದೆ. ಆದರೆ ಇವತ್ತು ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಆದರೆ ಈವರೆಗೂ ಅವರು ಬರ್ತಾರೆ ಅನ್ನುವಂಥ ಸುಳಿವಿಲ್ಲ. ಇವತ್ತು ವಿಚಾರಣೆಗೆ ಆಗಮಿಸುವಂಥದ್ದು ಬಹುತೇಕ ಡೌಟ್ ಇದೆ. ಒಂದು ವೇಳೆ ಹಾಗೆ ಆದರೆ ಮತ್ತೆ ಇನ್ನೊಂದು ನೋಟಿಸ್ ಅನ್ನು ಕೊಡುವಂತ ಸಾಧ್ಯತೆಗಳಿದೆ. ಈ ಒಂದು ಪ್ರಕರಣದಲ್ಲಿ ಅವರು ಆರ್ಮ್ ಆಕ್ಟ್ ಪ್ರಕರಣ ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂಥ ಅಕ್ರಮ ಶಸ್ತ್ರಾಸ್ತ್ರವನ್ನ ಇಟ್ಕೊಳ್ಳುವಾಗಿಲ್ಲ. ಒಂದು ವೇಳೆ ಅದಕ್ಕೆ ಲೈಸೆನ್ಸ್ ಇದ್ರೆ ಅವರಿಗೆ ಯಾವುದೇ ರೀತಿ ತೊಂದರೆಗಳಾಗೋದಿಲ್ಲ. ಆದರೆ ಲೈಸೆನ್ಸ್ ಇರೋದು ಡೌಟ್ ಅನ್ನುವಂಥ ಮಾಹಿತಿ ಇರುವಂಥದ್ದು. ಹಾಗಾಗಿ ಲೈಸೆನ್ಸ್ ಇಲ್ಲದೇ ಇದ್ರೆ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತ ಸಾಧ್ಯತೆಗಳು ಇರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಕ್ಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ.